ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಜೊತೆ ಇದ್ದಾರೆ. ಹಾಯ್ ಸರ್, ಸಾಕಷ್ಟು ಖುಷಿ ಆಗುತ್ತೆ, ಅಭಿಮಾನಿಗಳು ಬರ್ತಾರೆ ಅಂತ ಸೆಲ್ಫಿ ತಗೋತಾರೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಊರು, ನೀವು ಎಲ್ಲಿಂದ ಬಂದಿರೋದು? ಸರ್, ನಮ್ಮೂರು ಬೆಳಗಾವಿ. ನಾನು ಊಟ ಬೆಳೆದಿದ್ದೂರು ಅಂದರೆ ಮೂಡಲ್ಗಿ. ಓಕೆ. ಹಾಂ, ಇವತ್ತು ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬ ಬಂದಾಗ ಜನ ನೋಡ್ತಾರೆ, ಸೆಲ್ಫಿ ತಗೊಳಕ್ಕೆ ಬರ್ತಾರೆ. ಅದಕ್ಕೂ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು? ಸರ್, ಒಂದು ಕಡೆ ದುಕಾನ ಇದೆ, ಒಂದು ಕಡೆ ಖುಷಿನೂ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ನಂಗೆ ಸಿಕ್ಕಿದ್ದೆ ಆದ ಕಲೆ ನಂಗೆ ಪುಣ್ಯ ಅಂತಿರ್ಬೇಕು. ನಾನು ಇಂಥ ಕಲೆ ನಾನು ಅನ್ಕೊಂತಿರ್ಕಿಲ್ಲ ಸಿಗ್ತೈತೆ ಅಂತ. ನಾನು ಅಲ್ಲ, ಫಸ್ಟ್ ನಿಮಗೆ ನೀವು ಪುನೀತ್ ರಾಜ್ಕುಮಾರ್ ಥರ ಇದ್ದೀರಾ, ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸಿದ್ದು ಯಾವಾಗ? ನಿಮ್ಗೆ ಆ ಥರ ಒಂದು ಅಪ್ರೋಚ್ ಮಾಡಿದ್ದು ಯಾರು? ಯಾವ ಟೈಮಲ್ಲಿ ನಿಮ್ಗೆ ಆ ಥರ ಅನಿಸಿದ್ದು ಅಂತ? ಅವರು ಸರ್ದು ತಿರ್ಕೊಂಡಿದ್ದ ಮೇಲೆ ಒಂದು 2 ತಿಂಗಳು ಬಿಟ್ಟು ಒಂದು ರೀಲ್ಸ್ ಅಪ್ಲೋಡ್ ಮಾಡಿ ನಾನು ಸುಮ್ಮನೆ ಹಾಗೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಅವತ್ತು ಒಂದು ಮೆಸೇಜ್ ಮಾಡಿದ್ದು ಕಣಿದ್ರು, ಶೇಮ್ ನೀನು ಅಪ್ಪು ಥರ ಕಾಣ್ತೀಯ, ಅವ್ರ ಬಗ್ಗೆ ರೀಲ್ಸ್ ಮಾಡು, ಡ್ಯಾನ್ಸ್ ಮಾಡು, ವೈರಲ್ ಆಗ್ತೀಯ ಅಂತ ಒಬ್ಬರು ಹೇಳಿದ್ರು ಆ ವ್ಯಕ್ತಿ. ಆಗಿನ ಥರ ರೀಲ್ಸ್ ಮಾಡೋದು. ಮತ್ತು ಒಬ್ಬ ಫಂಕ್ಷನು ನನ್ನ ಫ್ರೆಂಡ್ ಅವರು ಕ್ಲೋಸು, ಒಂದು ಆರ್ಕೆಸ್ಟ್ರಾ ಫಂಕ್ಷನ್ ಕರ್ಕೊಂಡು ಹೋದ. ಇಲ್ಲಿಂದ ನಾನು ಡೈಲಿ ಫಂಕ್ಷನ್ ಹೋಗೋದು, ರೀಲ್ಸ್ ಮಾಡೋದು, ಈ ಥರ ಮಾಡಿ. ಅದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರಿ ನೀವು? ಈ ಕಾರ್ಯಕ್ರಮಗಳು ಭೇಟಿ ಹಾಕಿನ ಮುಂಚೆ ಏನು ಮಾಡ್ತಾಯಿದ್ರಿ? ಏನಿಲ್ಲ ಸರ್, ಮನೆಯಲ್ಲಿ ಪಾಪಾರ ಜೊತೆ ಇರ್ತೀನಿ, ಮೆಕ್ಯಾನಿಕ್ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಇರ್ತೀನಿ ಅಷ್ಟೇ. ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗ್ತೀರಾ, ಅಲ್ಲಿ ಎಷ್ಟು ಸಂಪಾದನೆ ಆಗುತ್ತೆ? ಎಷ್ಟು ದುಡಿತಾ ಇದ್ದೀರಾ ತಿಂಗಳಿಗೆ? ಎಷ್ಟು ಕಾರ್ಯಕ್ರಮಗಳು ಯಾವ ರೀತಿ ಕರೀತಾರೆ ನಿಮ್ಮನ್ನು? ಡೈಲಿ ಕಾರ್ಯಕ್ರಮ ಇರುತ್ತೆ ಸರ್, ಆದರೆ ಪೇಮೆಂಟ್ ಅವ್ರು ಮಾತಾಡ್ತಾರೆ, ಪೇಮೆಂಟ್ ಇಷ್ಟು ಅಷ್ಟು. ಸರ್, ನನಗೆ ಪೇಮೆಂಟ್ ಬೇಡ, ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಸಾಕು. ನಾನು ಸಿಕ್ಕಿದ್ದೆ ಪುಣ್ಯ ಅಂದಿರಬೇಕು. ಆ ಕಲೆ ನಮ್ಮ ಅಪ್ಪು ಸರ್ ಬಗ್ಗೆ ನೀವು ಎಷ್ಟು ಕೊಡುತ್ತೀರೋ ಅಷ್ಟು ತೊಗೊಂಡ್ಬರ್ತೀನಿ, ನನಗೆ ಖುಷಿ ಇದೆ ಅಂತ ಹೇಳ್ಬರ್ತೀನಿ. ಎಸ್ ಸರ್, ಒಳ್ಳೆಯದಾಗಲಿ. ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಸೆಲ್ಫಿ ಕೊಡಿ. ಅಪ್ಪು ಸರ್ ಆಶೀರ್ವಾದ ನಿಮ್ಮ ಮೇಲಿರಲಿ. ಎಸ್ ಇದು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು. ಬಾಳ ಈ ಕಡೆ ಅಣ್ಣ, ಸತೀಶಣ್ಣ ಈ ಕಡೆ ಬಾ.